ನಮಸ್ಕಾರ. ನಕ್ಷತ್ರಗಳು ಈ ಕಾರ್ಯಕ್ರಮಕ್ಕೆ ನಿಮಗೆ ಇದೋ ಸ್ವಾಗತ. ನಾನು ನಿಮಗೆ ಅನೇಕ ನಕ್ಷತ್ರಗಳನ್ನು ಪರಿಚಯಿಸಿದ್ದೇನೆ. ಇವತ್ತು ಒಂದು ಹೊಸ ನಕ್ಷತ್ರ, ಗವಿಕುಮಾರ್ ಕಸ್ತೂರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಕನಹಳ್ಳಿ. ಇವರು ಮೊದಲು ಶಿಕ್ಷಕನಾಗಿ ಸೇರಿದ್ದು ಯಾದಗಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಜರಾಪುರ. ಅದು ಶಾಲೆ ಬೆಟ್ಟದ ತುದಿಯಲ್ಲಿ ಇರುವ ಶಾಲೆ. 3 ಕಿಲೋಮೀಟರ್ ನಡ್ಕೊಂಡು ಬೆಳಗ್ಗೆ ಬೆಟ್ಟ ಹತ್ತಬೇಕು, ಸಂಜೆ 3 ಕಿಲೋಮೀಟರ್ ಇಳಿಯಬೇಕು. ಮಧ್ಯದಲ್ಲಿ ಅನೇಕ ಹಳ್ಳ ಕೊಳ್ಳ. ಇದನ್ನೆಲ್ಲ ದಾಟಿಯೇ ಶಾಲೆಗೆ ಹೋಗಬೇಕಿತ್ತು. ಗವಿಕುಮಾರ್ ಇದನ್ನು ದಿನ ಬಿಡದೆ ದಾಟುತ್ತಿದ್ದರು. ಶಾಲೆಯಲ್ಲಿ ಹಾಜರಾಗಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಅಲ್ಲಿ ಪಟ್ಟ ಶ್ರಮ ಈಗ ನನಗೆ ಉಪಯೋಗಕ್ಕೆ ಬರುತ್ತದೆ ಎಂದು ಗವಿಕುಮಾರ್ ಇವತ್ತೂ ಹೇಳುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಕನಹಳ್ಳಿಗೆ ಗವಿಕುಮಾರ್ ಹಾಗೂ ಅವರ ಹೆಂಡತಿ ಜೊತೆಗೆ ಬರುತ್ತಾರೆ 2019ರಲ್ಲಿ. ಆಗ ಆ ಶಾಲೆ ಒಂದು ಹಾಳು ಕೊಂಪೆ ಆಗಿತ್ತು. ಕಟ್ಟಡಗಳು ಬೀಳುವ ಪರಿಸ್ಥಿತಿಯಲ್ಲಿತ್ತು. ಯಾವುದೇ ಮೂಲ ಸೌಕರ್ಯ ಇಲ್ಲ. ಕೊಠಡಿಗಳು ಅಲ್ಲೊಂದು ಇಲ್ಲೊಂದಿತ್ತು. ಕಂಪೌಂಡ್ ಇಲ್ಲ. ಶಾಲೆ ಜಾಗವನ್ನು ಹಳ್ಳಿಯ ಜನ ಅತಿಕ್ರಮಣ ಮಾಡಿಕೊಂಡಿದ್ದರು. ಮನೆ ಕಟ್ಟಿದ್ದರು. ಬೇರೆ ಕೆಲಸಕ್ಕೆ ಬಳಸುತ್ತಿದ್ದರು. ಪ್ರತಿದಿನ ಶಾಲೆಗೆ ಬಂದು ಸಮುದಾಯದವರು ಶಿಕ್ಷಕರೊಂದಿಗೆ ಜಗಳವಾಡುತ್ತಿದ್ದರು. ಶಾಲೆಯ ಮುಖ್ಯೋಪಾಧ್ಯಾಯರು ಸಮುದಾಯದ ಕಿರುಕುಳ ತಾಳಲಾರದೆ ಗವಿಕುಮಾರ್ ಅವರಿಗೆ ಮುಖ್ಯೋಪಾಧ್ಯಾಯರ ಪದವಿಯನ್ನು ವಹಿಸಿಕೊಳ್ಳಲು ಹೇಳಿದರು. ಗವಿಕುಮಾರ್ ವಹಿಸಿಕೊಂಡರು ಕೂಡ. ಮೊದಲಿಗೆ ಬಂದು ಕೊಠಡಿಯನ್ನು ಸರಿ ಮಾಡಿ ಸುಣ್ಣ ಬಣ್ಣ ಹಚ್ಚಿ ಚೆನ್ನಾಗಿ ಮಾಡಿದರು. ಆಗಲೂ ಸಮುದಾಯದವರು ಬಂದು ಶಿಕ್ಷಕರಲ್ಲಿ ಗಲಾಟೆನೆ. ಯಾಕೆ ಹೀಗೆಲ್ಲ ಮಾಡುತ್ತೀರಿ? ಹಳೆಯ ಮುಖ್ಯೋಪಾಧ್ಯಾಯರು ಇದೆಲ್ಲ ಮಾಡಿಲ್ಲ ಅಲ್ಲ ಎಂದು ಕೂಗಾಡಿದರು. ಆಗ ಗವಿಕುಮಾರ್ ಸಮುದಾಯದವರಿಗೆ ಸರಿಯಾಗಿ ಅರ್ಥ ಆಗುವ ಹಾಗೆ ತಾಳ್ಮೆಯಿಂದ ಹೇಳಿ ಜನರ ವಿಶ್ವಾಸ ಗಳಿಸಿಕೊಂಡರು. ಈ ವಿಶ್ವಾಸದಿಂದ ಸಮುದಾಯದವರು ಇನ್ನು ಮುಂದೆ ನಿಮ್ಮ ಅಭಿವೃದ್ಧಿ ಕೆಲಸಕ್ಕೆ ನಾವು ಸದಾ ಬೆಂಬಲ ನೀಡುತ್ತೇವೆ ಎಂದು ಮಾತು ಕೊಟ್ಟರು. ಹಾಗೆ ಮುಂದೆ ನಡೆದುಕೊಂಡರೂ ಕೂಡ. ಬಿಕನಹಳ್ಳಿ ಶಾಲೆಯ ನೆಲದ ಮಟ್ಟದಲ್ಲಿದ್ದರಿಂದ ಮಳೆ ಬಂದಾಗ ತರಗತಿ ಒಳಗೆ ನೀರು ಬರುತ್ತಿತ್ತು. ಗವಿಕುಮಾರ್ ಇದಕ್ಕೆ ಏನಾದರೂ ಉಪಾಯ ಮಾಡಬೇಕೆಂದು ಯೋಚಿಸುತ್ತಿದ್ದರು. ಅವರಿಗೆ ನಗರದ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಮುರಿದ ಬೆಂಚುಗಳನ್ನು ಟೇಬಲ್ಗಳನ್ನು ನೋಡಿದ ನೆನಪಾಯಿತು. ಅಲ್ಲಿಯ ಪ್ರಾಂಶುಪಾಲರ ಹತ್ತಿರ ಮಾತಾಡಿ ಅವರ ಮನವೊಲಿಸಿ ಆ ಬೆಂಚುಗಳನ್ನು ಮತ್ತು ಟೇಬಲ್ಗಳನ್ನು ತಮ್ಮ ಶಾಲೆಗೆ ತಂದರು. ರಿಪೇರಿ ಮಾಡಿ ಮಕ್ಕಳಿಗೆ ಬೆಂಚಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದರು. ಇದರ ಉದ್ಘಾಟನೆಗೆ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರನ್ನು ಕರೆದರು. ಜನ ಎಲ್ಲ ಬಂದರು. ತನ್ನ ಮಕ್ಕಳು ಬೆಂಚ್ ಮೇಲೆ ಕೂರುವುದನ್ನು ನೋಡಿ ಖುಷಿಪಟ್ಟರು. ಆಗ ಕೂಡ ಹೇಳಿದರು ಜನ, ನಿಮ್ಮ ಇಂಥ ಅಭಿವೃದ್ಧಿ ಕೆಲಸಕ್ಕೆ ನಾವು ಸದಾ ಬೆಂಬಲ ಕೊಡುತ್ತೇವೆ ಎಂದು. ಹಾಗೆಯೇ ಸಮುದಾಯದವರು ಇವರನ್ನು ಹಾಡಿ ಹೊಗಳಿದರು. ಈ ಶಾಲೆಯಲ್ಲಿ ಶೌಚಾಲಯ ಇರಲಿಲ್ಲ. ಮೇಷ್ಟ್ರು ಶೌಚಾಲಯ ಕಟ್ಟಲು ಮುಂದಾದರು. ಒಳ್ಳೆಯ ಶೌಚಾಲಯಕ್ಕೆ ಯೋಜನೆ ಹಾಕಿದರು. ಶೌಚಾಲಯ ಅದರ ಜೊತೆಗೆ ಸ್ನಾನದ ಕೊಠಡಿ ಕೂಡ ಕಟ್ಟಲಿಕ್ಕೆ ಯೋಜನೆ ಮಾಡಿದರು. ಸ್ನಾನದ ಕೊಠಡಿ, ಶೌಚಾಲಯ ಎಲ್ಲವೂ ಇದ್ದು ಶಿಕ್ಷಕರಿಗೆ ಬಂದ ಅತಿಥಿಗಳಿಗೆ ಅನುಕೂಲವಾಗುವ ಹಾಗೆ ಈ ಯೋಜನೆ ಬೃಹತ್ತಾಗಿತ್ತು. ಹಣವೂ ಹೆಚ್ಚು ಖರ್ಚಾಗ್ತಾ ಇತ್ತು. ಇದನ್ನು ನೋಡಿ ಸಮುದಾಯದವರು, ಗ್ರಾಮ ಪಂಚಾಯತ್ನವರು ತುಂಬ ತಕರಾರು ಎತ್ತಿದರು. ಮೇಷ್ಟ್ರು ಹೇಗೂ ಮಾಡಿ ಈ ಶೌಚಾಲಯ, ಸ್ನಾನದ ಕೊಠಡಿ ಎಲ್ಲವನ್ನು ಸುಸಜ್ಜಿತವಾಗಿ ಕಟ್ಟಿ ಮುಗಿಸಿದರು. ಕಟ್ಟಿ ಮುಗಿಸಿದಾಗ ಸಮುದಾಯದವರಿಗೆ ತುಂಬ ಖುಷಿಯಾಯಿತು. ಯುವಕರು ನಮ್ಮ ಮೇಷ್ಟ್ರ ಜೊತೆ ಸೇರಿಕೊಂಡರು. ಯುವಕರು, ಸಮುದಾಯದವರು ಎಲ್ಲರೂ ಸೇರಿ ಇದಕ್ಕೆ ಆದ ಹೆಚ್ಚಿನ ಖರ್ಚನ್ನು
ಪಂಚಾಯತಿಂದ ಪಡ್ಕೊಂಡ್ರು. ಅದಕ್ಕಾಗಿ ಹೋರಾಟನೇ ಮಾಡಿದರು. ಎಲ್ಲರೂ ಸೇರಿ ಪಂಚಾಯತಿಂದ ಹೆಚ್ಚಿನ ಹಣವನ್ನು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಗವಿಕುಮಾರ್ ಅವರು ಗಮನಿಸಿದ ಇನ್ನೊಂದು ವಿಚಾರ, ಅದು ಮಕ್ಕಳ ಊಟದ ತಟ್ಟೆ ವಿಚಾರ. ಮಕ್ಕಳು ಅಂದು ಅವರವರ ಮನೆಯಿಂದ ಅವರವರ ತಟ್ಟೆ ತರ್ತಿದ್ರು. ಹೀಗೆ ತನ್ನ ತಟ್ಟೆಯಲ್ಲಿ ಊಟ ಮಾಡೋದು, ಅದನ್ನು ಅರ್ಜೆಂಟಾಗಿ ತೊಳೆದು ಅಲ್ಲಿಟ್ಟುಕೊಳ್ಳೋದು. ತಟ್ಟೆ ಸರಿಯಾಗಿ ತೊಳೆಯುತ್ತೇ ಇರಲಿಲ್ಲ. ಇದನ್ನು ನಮ್ಮ ಮೇಷ್ಟ್ರು ಗಮನಿಸಿದರು. ಅವ್ರ ಕಡೆಗೆ ಊಟದವರ ಜೊತೆಗೆ ತಟ್ಟೆ ತೊಳೆಯಲಿಕ್ಕೆ ಹೇಳಿದರು. ಆಗ ಊಟದವರು ಒಂದು ತಕರಾರೆತ್ತಿದ್ರು. ಅವರು ಹೇಳಿದರು, ಕೆಳಜಾತಿಯ ಮಕ್ಕಳ ತಟ್ಟೆಯನ್ನು ನಾವು ಮುಟ್ಟುವುದಿಲ್ಲ. ನಮ್ಮ ಮೇಷ್ಟ್ರು ಬಿಸಿ ಊಟದ ಸುತ್ತೋಲೆಯನ್ನು ಬಳಸಿ ಅದನ್ನು ಸರಿಯಾಗಿ ಅರ್ಥ ಮಾಡುವ ಹಾಗೆ ಹೇಳಿ ಊಟದವರನ್ನು, ಅಡಿಗೆ ಮಾಡುವವರನ್ನು ತಟ್ಟೆ ತೊಳೆಯುವ ಹಾಗೆ ಪ್ರೇರೇಪಿಸಿದರು. ಆಮೇಲೆ ಸತತ ಪ್ರಯತ್ನದಿಂದ ಒಂದು ಕಾಂಟ್ರಾಕ್ಟ್ ಅವರನ್ನು ಹಿಡಿದು ಎಲ್ಲ ಮಕ್ಕಳಿಗೆ ತಟ್ಟೆಯನ್ನು ತರಿಸಿಕೊಂಡ್ರು. ಈಗ ಊಟದ ತಟ್ಟೆಯ ಸಮಸ್ಯೆ ಇಲ್ಲ. ಎಲ್ಲ ಮಕ್ಕಳಿಗೂ ಸಮಾನದ ತಟ್ಟೆ, ಆ ತಟ್ಟೆಯನ್ನು ಶಾಲೆಯಲ್ಲೇ ಇಟ್ಟು ಅದನ್ನು ನಮ್ಮ ಊಟದವರು ತುಂಬ ಚೆನ್ನಾಗಿ ತೊಳೆದು ಇಡ್ತಾರೆ. ಶಾಲೆಗೆ ಕಂಪೌಂಡ್ ಗೋಡೆ ಇರಲಿಲ್ಲ. ಆದುದರಿಂದಲೇ ಸಮುದಾಯದವರು ಬಂದು ಶಾಲೆ ಜಮೀನನ್ನು ಒತ್ತುವರಿ ಮಾಡೋದು, ಆ ಶಾಲೆಯ ಜಮೀನನ್ನು ತನ್ನ ಕೆಲಸಗಳಿಗೆ ಬಳಸಿಕೊಳ್ಳೋದು, ಮೇವು ಹಾಕೋದು, ಹಸು ಕರುಗಳನ್ನು ಕಟ್ಟೋದು, ಹೀಗೆ ತರಾವಳಿ ಬಳಸ್ತಾ ಇದ್ರು ಶಾಲೆಯ ಕಂಪೌಂಡನ್ನು. ಮೇಷ್ಟ್ರು ಒಂದು ಕೆಲಸ ಮಾಡ್ತಾರೆ. ಈ ಹಳ್ಳಿಯಲ್ಲಿರುವಂಥ ಒಳ್ಳೆ ಸಮುದಾಯದವರು, ಒಳ್ಳೆ ಯುವಕರ ಹತ್ರ ಮಾತಾಡಿ ಈ ಶಾಲೆಯ ಜಮೀನಿನ ನಕ್ಷೆಯನ್ನು ಮಾಡ್ತಾರೆ. ಅದರ ರೆಕಾರ್ಡನ್ನು ಪಂಚಾಯತಿಗೆ ಹೋಗಿ ಸರಿ ಮಾಡ್ತಾರೆ. ಇದೆಲ್ಲ ರೆಕಾರ್ಡ್ ಸರಿಯಾದ ಮೇಲೆ ಅವರು ಗೋಡೆ ಕಟ್ಟಲು ಮುಂದಾಗ್ತಾರೆ. ಇದಕ್ಕೂ ಅಡೆತಡೆಗಳು ಬಂತು. ಆದರೆ ಯುವಕರ ಬೆಂಬಲದಿಂದ ಮೇಷ್ಟ್ರಿ ಕೆಲಸವನ್ನು ಗೋಡೆ ಕಟ್ಟಿಯೇ ಬಿಡ್ತಾರೆ. ಕಂಪೌಂಡ್ ಗೋಡೆ ಕಟ್ಟಿ ಮುಗಿಸುತ್ತಿದ್ದಂತೆ ಅರಣ್ಯ ಇಲಾಖೆಯವರು 50 ಗಿಡಗಳನ್ನು ಕೊಟ್ಟರು. ಅದನ್ನು ನಟ್ಟು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಜನರಿಗೆ ಕೊಟ್ಟು ಗಿಡ ಬೆಳೆಸಿದರು. ಈಗ ಈ ಶಾಲೆಯಲ್ಲಿ ತುಂಬ ಹಸಿರಿದೆ, ಬೇಕಾದಷ್ಟು ನೆರಳು ಇದೆ. ಕೋವಿಡ್ ಸಂದರ್ಭದಲ್ಲಿ ಜಿಲ್ಲಾಡಳಿತ ವಿಶೇಷ ಪಾಸನ್ನು ಪಡೆದು ಮೇಷ್ಟ್ರು ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಕೋವಿಡ್ ಬಂದಾಗ ಮೇಷ್ಟ್ರು ಅದಕ್ಕೆ ವಿಶೇಷವಾದ ಪಾಸನ್ನು ಪಡೆದು ಶಾಲೆಗೆ ಬಂದು ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರು. ಕತೆ ಹೇಳೋದು, ಬೇರೆ ಬೇರೆ ಆಟಗಳನ್ನು ಮಾಡೋದು, ಚಟುವಟಿಕೆ ಮಾಡಿಸೋದು, ಮನೆ ಕೆಲಸ ಕೊಡೋದು, ಹೀಗೆ ಮಾಡಿ ಮಕ್ಕಳ ಕಲಿಕೆಯಲ್ಲಿ ಅಭಿವೃದ್ಧಿಯನ್ನು ಸದಾ ಆಗುವ ಹಾಗೆ ನೋಡಿಕೊಳ್ಳುತ್ತಾರೆ ನಮ್ಮ ಮೇಷ್ಟ್ರು. ಕೋವಿಡ್ ಸಂದರ್ಭದಲ್ಲಿ ನಡೆದ ಇನ್ನೊಂದು ಘಟನೆ, ಗವಿಕುಮಾರ್ ಅವರು ಎಲ್ಲ ಮಕ್ಕಳನ್ನು ಸೇರಿಸಿ ದೇವಸ್ಥಾನದಲ್ಲಿ ಪಾಠ ಮಾಡ್ತಿದ್ದರು. ಆಗ ಸಮುದಾಯದ ಕೆಲವರು ಬಂದು ಕೆಳಜಾತಿಯ ಮಕ್ಕಳನ್ನು ದೇವಸ್ಥಾನದಲ್ಲಿ ಕೂರಿಸಬಾರದು ಎಂದು ತಕರಾರೆತ್ತಿದ್ರು. ಆಗ ಗವಿಕುಮಾರಿಗೆ ತುಂಬ ತೊಂದರೆ ಆಯಿತು. ಅವರು ಧೈರ್ಯಗೆಡದೆ ಸಮುದಾಯದವರ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದರು. ಸ್ವಲ್ಪ ಯೋಚನೆ ಮಾಡಿ ಸಮುದಾಯದವರ ಹತ್ರ ಅವರು ಒಂದು ಮಾತು ಹೇಳಿದರು. ನೋಡಿ, ನೀವು ನನ್ನನ್ನು ನಿಮ್ಮ ಮನೆಗೆ ಕರೀತೀರಿ, ನನ್ನ ಜೊತೆ ಚಹಾ ಕಾಫಿ ಕುಡಿತೀರಿ, ಊಟ ಹಂಚಿಕೊಳ್ತೀರಿ, ನನ್ನನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳುತ್ತೀರಿ. ನಾನೂ ಕೆಳಜಾತಿಯವನು. ನನ್ನನ್ನು ಹೀಗೆ ಬರಮಾಡಿಕೊಂಡ ನೀವು ಈ ಮಕ್ಕಳನ್ನೇ ಯಾಕೆ ದೂರ ಇಡ್ತೀರಿ? ದೊಡ್ಡ ಪ್ರಶ್ನೆ. ಸಮುದಾಯದವರು ಯೋಚನೆ ಮಾಡುವ ಹಾಗೆ ಆಯಿತು. ಕಡೆಗೆ ಯೋಚನೆ ಮಾಡಿ ಸಮುದಾಯದವರು ಅವರವರೇ ಮಾತಾಡಿ ಮಕ್ಕಳನ್ನು ಕಟ್ಟೆಯಲ್ಲಿ ಇರಲಿಕ್ಕೆ ಬಿಡ್ತಾರೆ, ದೇವಸ್ಥಾನದ ಒಳಗೆ ಹೋಗಲಿಕ್ಕೂ ಬಿಡ್ತಾರೆ. ಗವಿಕುಮಾರ್ ಅವರು ಸಮುದಾಯದವರೊಟ್ಟಿಗೆ ನಾನು ಕೆಳಜಾತಿಯವನು, ನನ್ನನ್ನು ಸ್ವೀಕರಿಸಿದಿರಿ, ಈ ಮಕ್ಕಳನ್ನೂ ಸ್ವೀಕರಿಸಿ ಎಂದು ಚರ್ಚೆ ಮಾಡಿದ್ದು ತುಂಬ ಪರಿಣಾಮಕಾರಿಯಾಗಿತ್ತು.
ಈ ಕೆಲಸಕ್ಕೆ ಮುಂದಾದದ್ದು ಕೂಡ ಗವಿಕುಮಾರ್ ಅವರಿಗೆ ತುಂಬ ಧೈರ್ಯ ತಂದಿತ್ತು. ಶಾಲೆಯ ಪ್ರಗತಿಯನ್ನು ಕಂಡು ಇವರಿಗೆ 4 ಹೊಸ ತರಗತಿ ಕೋಣೆಗಳು ಮಂಜೂರಾಯಿತು. ಸುಸಜ್ಜಿತ ಆಟದ ಮೈದಾನವೂ ಆಯಿತು. ಬಿಸಿ ಊಟಕ್ಕೆ ಒಂದು ಕೊಠಡಿಯೂ ದೊರೆಯಿತು. ಹೀಗೆ ಎಲ್ಲವೂ ಸುಸಜ್ಜಿತವಾಗಿರುವಂಥ ಶಾಲೆಯಾಗಿ ಈ ಶಾಲೆ ಮಾರ್ಪಾಟಾಯಿತು. ಗವಿಕುಮಾರ್ ಅವರು ತಮ್ಮ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳು ಖಾಸಗಿ ಶಾಲೆಗೆ ಹೋಗುವುದನ್ನು ಗಮನಿಸಿದ್ರು. ಇದು ಇವರಿಗೆ ತುಂಬ ತೊಂದರೆ ಕೊಡ್ತಿತ್ತು. ಅದನ್ನು ತಡೆಗಟ್ಟಬೇಕೆಂದು ಪಣ ತೊಟ್ಟರು. ಖಾಸಗಿ ಶಾಲೆಗೆ ಹೋಗುವ ಮಕ್ಕಳ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳನ್ನು ತಮ್ಮ ಶಾಲೆಗೆ ಕಳುಹಿಸಿಕೊಡಲು ಪ್ರೇರೇಪಿಸಿದರು. ತಮ್ಮ ಶಾಲೆಯಲ್ಲಿ ಆಗುವಂಥ ಅನುಕೂಲಗಳನ್ನು, ಅಲ್ಲಿ ಆಗುವಂಥ ಕಲಿಕೆಗಳನ್ನು ಪೋಷಕರಿಗೆ ಮನದಟ್ಟಾಗುವ ಹಾಗೆ ಹೇಳಿ ಎಲ್ಲ ಮಕ್ಕಳು ಇವರ ಶಾಲೆಗೆ ಬರುವ ಹಾಗೆ ಮಾಡಿದರು. ಇವತ್ತು ಈ ಹಳ್ಳಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯಿಂದ ಒಂದು ಮಗುವು ಖಾಸಗಿ ಶಾಲೆಗೆ ಹೋಗುತ್ತಿಲ್ಲ. ಹಾಗೆಯೇ ಗವಿಕುಮಾರ್ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಶಾಲೆಯಲ್ಲಿ ತುಂಬ ಪ್ರಗತಿಯಾಗಿದೆ. ಸ್ಮಾರ್ಟ್ ಕ್ಲಾಸ್ ಪ್ರಾರಂಭವಾಗಿದೆ 2 ತರಗತಿಗಳಲ್ಲಿ. ಕಾರ್ಯಕ್ರಮದಲ್ಲಿ ಶಾಲೆಯ ಯಾವುದೇ ಕಾರ್ಯಕ್ರಮಕ್ಕೆ ಊರಿಂದ ಜನ ಅಡಿಗೆ ಮಾಡಿ ಶಾಲೆಗೆ ತಂದು ಬಡಿಸುತ್ತಾರೆ. ತಾವು ಮಾಡಿದಂಥ ಬೇರೆ ಬೇರೆ ಅನೇಕ ಪದಾರ್ಥಗಳನ್ನು ಶಾಲೆಗೆ ತಂದು ಹಂಚಿಕೊಡುತ್ತಾರೆ. ಊರಲ್ಲಿ ಹಬ್ಬ ಹರಿದಿನ ಆದರೆ ತಿಂಡಿ ತಿನಿಸುಗಳನ್ನು ತಂದು ಮಕ್ಕಳಿಗೆ ಹಂಚುತ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಎಲ್ಲ ಜನರು ಶಾಲೆಗೆ ಬಂದು ಜೊತೆ ಸೇರಿ ಎಲ್ಲರೂ ಊಟ ಸಹಭೋಜನ ಮಾಡುತ್ತಾರೆ, ಆತ್ಮೀಯತೆಯಿಂದ ಮೆರೆಯುತ್ತಾರೆ. ತುಂಬ ಸಮಯದ ಬಳಿಕ ಈ ಶಾಲೆಯಲ್ಲಿ ಕಲಿಕಾ ಹಬ್ಬ ಯಶಸ್ವಿಯಾಗಿ ಮಾಡಿದರು. ಪ್ರತಿಭಾ ಕಾರಂಜಿಯಲ್ಲಿ 12 ವಿಭಾಗದಲ್ಲಿ 9 ವಿಭಾಗದಲ್ಲಿ ಪ್ರಥಮ ಸ್ಥಾನ ಸತತವಾಗಿ 4 ವರ್ಷದಿಂದ ಪಡ್ಕೊಂಡು ಬಂದಿದ್ದಾರೆ. ಗವಿಕುಮಾರ್ ಅವರ ಪತ್ನಿ ಶ್ರೀಮತಿ ಕವಿತಾ ಎಚ್ ನಾಗೂರು ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಾ ಗವಿಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಗವಿಕುಮಾರ್ ಅವರು ತುಂಬ ಕಷ್ಟಪಟ್ಟವರು. ಅನೇಕ ಎಡರು ತೊಡರುಗಳನ್ನು ಎದುರಿಸಿದವರು. ಆ ಸಮಸ್ಯೆಗಳನ್ನು ಸವಾಲಾಗಿ ತಗೊಂಡು ಅದನ್ನು ಮೆಟ್ಟಿ ನಿಂತು ಯಶಸ್ವಿ ಪಡೆದವರು. ಗವಿಕುಮಾರ್ ಅವರಿಗೆ ಮುಂದೆ ಶಾಲೆ ಅಭಿವೃದ್ಧಿಯ ಅದ್ಭುತ ಕನಸಿದೆ. ಆ ಕನಸೆಲ್ಲ ನನಸಾಗಲಿ ಎಂದು ಅವರಿಗೆ ಶುಭ ಹಾರೈಸೋಣ. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.